ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನಾವು ಸಣ್ಣದಾಗಿ ಒಂದು ಕೈತೋಟ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಹಾಕಲಿಕ್ಕೆ ಮಣ್ಣು ಬೇಕಾಗಿತ್ತು. ಹಾಗಾಗಿ ಅಗಿತಾ ಇದ್ದೀನಿ ಇಲ್ಲಿ. ಈ ಮಣ್ಣನ್ನು ತಗೊಂಡು ಹೋಗಿ ನಮ್ಮ ಕೈತೋಟ ಹಾಕುವ ಅಂತ ಹೇಳಿ. ಬಟ್ ನಮಗೆ ಇಲ್ಲಿ ಅಗಿಲಿಕ್ಕೆ ಈ ಒಂದು ಹಾರ ಯೂಸ್ ಆಗುತ್ತೆ. ಆದರೆ ನಮಗೆ ಕೈತೋಟ ಮಾಡಲಿಕ್ಕೆ ಇದನ್ನು ನಮಗೆ ಹೆಚ್ಚು ಯೂಸ್ ಬರೋದಿಲ್ಲ. ಇದಕ್ಕೆ ನಮಗೆ ಸಣ್ಣ ಸಣ್ಣ ಕೆಲವೊಂದು ಉಪಕರಣಗಳು ಬೇಕಾಗತ್ತೆ. ಇವತ್ತು ನಾನು ಕೆಲವೊಂದು ಕೈತೋಟಕ್ಕೆ ಉಪಯೋಗ ಆಗುವಂತಹ ಉಪಕರಣ ನಿಮ್ಮನ್ನು ನಾನು ತೋರಿಸ್ಲಿಕ್ಕಿದ್ದೇನೆ. ಆ ಉಪಕರಣ ಯಾವುದು, ಅದರ ಉಪಯೋಗ ಹೇಗೆ ಮಾಡೋದು, ಪ್ರತಿಯೊಂದು ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಇದೇ ರೀತಿಯ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಪಡಿಬೋದು. ವೀಡಿಯೋನ ಮಿಸ್ ಮಾಡಿದೆ ಮೊದಲು ನೀವು ನೋಡ್ಬೋದು. ಸ್ನೇಹಿತರೆ, ಇವತ್ತು ಮಳೆ ಇಲ್ಲ, ಬಿಸಿಲಿದೆ, ಹಾಗೆಯೇ ಬಹಳ ಚೆನ್ನಾಗಿ ಗಾಳಿ ಬರ್ತುಂಟು, ಒಳ್ಳೆಯ ವಾತಾವರಣ. ಈ ರೀತಿ ವಾತಾವರಣ ಇದ್ದಾಗ ಕೈತೋಟದಲ್ಲಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡುವ ಅಂತೇಳಿ ಮನಸ್ಸಾಗತ್ತೆ. ತುಂಬ ದಿನ ಅಂದ್ಕೊಳ್ತಿದ್ದೆ, ಯಾಕಂದರೆ ನಮ್ಮ ಗೃಹ ಪ್ರವೇಶ ಆಗಿಂದ ಇವತ್ತು ತನಕ ಹಾಗೆ ಮಳೆನೇ ಇತ್ತು ನಮಗೆ. ಹಾಗಾಗಿ ಕೈತೋಟದ ಕೆಲಸವನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಆ ಕೆಲಸವನ್ನೆಲ್ಲ ಮಾಡ್ಬೋದು. ಮೊದಲು ನಾನು ಈ ಮಣ್ಣನ್ನು ತಗೊಂಡು ಹೋಗಬೇಕಾಗತ್ತೆ. ಯಾಕಂದರೆ ನಾವು ಇದಕ್ಕೋಸ್ಕರ ಇನ್ನೊಂದು ಪಾಟ್ಗಳನ್ನ ತಂದಿದ್ದೀವಿ. ಅದು ಕೂಡ ತುಂಬ ಸ್ಪೆಷಲ್ ಆಗಿರುವಂಥದ್ದು. ಅದನ್ನು ಸಹ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಮಣ್ಣು ಮಲ್ಲೆಜ್ಜಪ್ಪ. ಸ್ನೇಹಿತರೆ, ನಾನು ಆನ್ಲೈನಲ್ಲಿ ಕೆಲವೊಂದು ಉಪಕರಣಗಳು ನೋಡಿ, ಇದನ್ನೆಲ್ಲ ನಾನು ಆರ್ಡರ್ ಹಾಕಿದ್ದೀನಿ. ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಬಟ್ ಹೇಗಿದೆ ಅನ್ನೋದು ನಿಮ್ಗೆ ನಾನೀಗ ತಿಳಿಸ್ಕೊಡ್ತೀನಿ. ಇದು 5 ಬಂದು ಒಂದು ಸಟ್ಟಲ್ಲಿ ಬರುತ್ತೆ ಕಾಂಬೋ ಆಗಿ. ಇದರಲ್ಲಿ ಮೊದಲನೇದಾಗಿ ಇದು ಬರುತ್ತೆ ನೋಡಿ, ಸಣ್ಣದೊಂದು ಹಾರೆ. ಅದ್ರ ಹಿಂದ್ಗಡೆ ನಮಗೇನಾದ್ರು ಬೀಜ ಹಾಕಲಿಕ್ಕಿದ್ರೆ ಅದಕ್ಕೆ ಸಹ ಇದನ್ನು ಗುಂಡಿ ಮಾಡಲಿಕ್ಕೆ ಆಗುತ್ತೆ. ಚೆನ್ನಾಗಿದೆ ಕ್ವಾಲಿಟಿ, ಮಾತ್ರ ನನಗೊಂದು ಇಷ್ಟ ಆಯಿತು. ಇಲ್ಲದ ರಬ್ಬರ್ ಹ್ಯಾಂಡ್ಲ್ ಬರುತ್ತೆ. ಹಾಗೆಯೇ ಇನ್ನೊಂದು ಬಂದು ಇದು ಸಣ್ಣದಾಗಿ ಪಿಕ್ಕಸ್ ರೀತಿಯಲ್ಲಿದೆ. ಇದು ಸಹ ಹಾಗೆ ನೋಡಿ, ಸಣ್ಣ ಪಿಕ್ಕಸ್. ಇದು ಹಿಂದ್ಗಡೆ ಚೂಪಾಗಿ ಬರುತ್ತೆ. ಇನ್ನೊಂದು ಸಣ್ಣದಾಗಿ ಒಂದು ನಾವೇನಾದರೂ ಈ ರೀತಿಯಾಗಿ ಒಕ್ಕಲಿಕ್ಕೆಲ್ಲ ಯೂಸ್ ಆಗುತ್ತೆ. ಇದು ನಾರ್ಮಲಾಗಿ ಮಣ್ಣು ಹಾಕಲಿಕ್ಕೆ ಯೂಸ್ ಆಗುವಂಥದ್ದು. ಇನ್ನೊಂದಿದು ನಮ್ಮ ಗಿಡಗಳೇನಾದರೂ ಇದ್ದರೆ ಅದನ್ನ ಕಟ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಇದು 5 ಸೆಟ್ ಬರುತ್ತೆ. ಇದರ ಪ್ರೈಸ್ ನಿಮ್ಗೆ ನಾನು ಕೊನೆಯಲ್ಲಿ ಹೇಳ್ತೀನಿ ಎಷ್ಟು ಅಂತ ಹೇಳಿ. ಇದು 5 ಸೆಟ್ಟಲ್ಲಿ ನನಗಂತೂ ಇಷ್ಟ ಆಯಿತು. ಬಹಳಷ್ಟು ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಇದನ್ನಾಗಿ ಯಾವ ರೀತಿಯಲ್ಲಿ ನಾವು ಯೂಸ್ ಮಾಡೋದು ಅನ್ನೋದು ಸಹ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲೇ ನಾನು ಇದೊಂದು ಕಟಾರ ನಿಮ್ಮನ್ನ ತೋರಿಸ್ತೀನಿ, ಯಾವ ರೀತಿಯಿಂದ ಯೂಸ್ ಮಾಡೋದು ಅಂತೇಳಿ. ತುಂಬ ಜನ ಗೊತ್ತಿರುತ್ತೆ, ಗೊತ್ತಿಲ್ಲದಿದ್ದವರಿಗೆ ಒಂದು ಮಾಹಿತಿ. ನಮ್ಮ ಹತ್ರ ಕಟ್ ಮಾಡುವಂಥ ಗಿಡ ಯಾವುದಿಲ್ಲ. ಆದರೆ ಒಂದು ತುಳಸಿ ಇದೆ. ಆ್ಯಕ್ಚುಲಿ ಇದನ್ನು ಈ ರೀತಿಯಾಗಿ ಬಿಡಬಾರ್ದು. ನಮಗೆ ಸ್ವಲ್ಪ ಗಿಡ ಯಾವತ್ತು ಅಗಲ ಬರಬೇಕು ಅಂತಂದರೆ ಈ ಚಿಗುರನ್ನ ಕಟ್ ಮಾಡಬೇಕಾಗತ್ತೆ. ನೋಡಿ, ಇದನ್ನು ಸಿಂಪಲ್ಲಾಗಿ ನಾವು ಈ ರೀತಿಯಾಗಿ ಕಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಟ್ ಆಗ್ತಾ ಉಂಟು. ನೋಡಿ, ತುಂಬ ಚೆನ್ನಾಗಿ ಕಟ್ ಆಗ್ತಿದೆ. ಓಕೆ, ನಾವು ಕೊಡುವಂತಹ ಈ ಬೆಲೆಗೆ ಇಷ್ಟೊಂದು ಐಟಮ್ ಕೊಟ್ಟು ಈ ಕ್ವಾಲಿಟಿ ಕೊಟ್ಟಿರುವಂಥದ್ದು ತುಂಬ ಒಂದು ಒಳ್ಳೆಯ ಕ್ವಾಲಿಟಿ ಅಂತ ಹೇಳ್ಬೋದು. ಸ್ನೇಹಿತರೆ ನೋಡಿ, ನನ್ನ ಹತ್ರ 2 ಅಶೋಕ ಮರದ ಬೀಜ ಇದೆ. ಅಶೋಕ ಮರಕ್ಕೆ ಎಲ್ಲರೂ ಗೊತ್ತಿರ್ಬೋದು, ಅದರ ಬೀಜ. ನಾನು ತುಂಬ ದಿನ ಹುಡುಕ್ತಿದ್ದೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ. ಬಟ್ ನನಗೆ ಮೊನ್ನೆ ಸಿಕ್ತು. ಹಾಗಾಗಿ ಇದನ್ನು ತಗೊಂಬಂದೆ. ಇದನ್ನೀಗ ನಾನು ಇಲ್ಲಿ ಬೀಜ ಹಾಕುವ ಅಂತ ಹೇಳಿ. ಇದಕ್ಕೆ ನನಗೆ ಉಪಯೋಗ ಆಗುವಂಥದ್ದು ಇದು 3 ಹಾರೆ ಉಪಯೋಗ ಆಗುತ್ತೆ. ಇದೊಂದು ಉಪಯೋಗ ಆಗ್ಬೋದು. ಮುಖ್ಯವಾಗಿ ಇದೊಂದು ಉಪಯೋಗ ಬರುತ್ತೆ ನನಗೆ. ಫಸ್ಟಿಗೆ ನಾನು ಈ ಹಾರನ್ನು ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಹುಲ್ಲಿದೆ. ನನಗೆ ಹುಲ್ಲು ತೆಗಿಲಿಕ್ಕೆ ಇದು ಯೂಸ್ ಆಗುತ್ತೆ ನೋಡಿ. ಈ ರೀತಿ ಮಾಡಿದಾಗ ಈ ಜಾಗವನ್ನು ಇಷ್ಟು ಕ್ಲೀನ್ ಮಾಡಿದ್ದು ನನಗೆ. ಇಲ್ಲಿರುವಂಥ ಹುಲ್ಲೆಲ್ಲ ಕ್ಲೀನ್ ಆಯಿತು. ಇಲ್ಲಿ ಸ್ವಲ್ಪ ನಾವು ಜಲ್ಲಿ ಹಾಕಿದ್ವಿ, ಆ ಜಲ್ಲಿಯನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ. ಇಷ್ಟು ಸಾಕು. ಈಗ ಈ ಒಂದು ಪಿಕ್ಕಸ್ ತಗೊಂಡಿರಲ್ಲಿ ಅಗಿಬೋದು. ಕಲ್ಲಿದೆ. ಆ್ಯಕ್ಚುಲಿ ನಾವು ಸ್ವಲ್ಪ ಮಣ್ಣು ಹಾಕಿರುವಂಥದ್ದು, ಹಾಗಾಗಿ ಸ್ವಲ್ಪ ಕಲ್ಲಿದೆ ಇಲ್ಲಿ ನೋಡಿ. ನಾನು ಒಂದು ಬೀಜವನ್ನು ಇಲ್ಲಿ ಹಾಕ್ತೀನಿ, ಇನ್ನೊಂದನ್ನು ಸ್ವಲ್ಪ ಈ ಕಡೆ ಹಾಕುವ. ನೋಡಿ, ಇದರಲ್ಲಿ ಸಹ ನಮಗೆ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇನಿಲ್ಲ. ಇಲ್ಲಿ ಗರಿಕೆ ಹುಲ್ಲು ತುಂಬ ಚೆನ್ನಾಗಿ ಬೆಳೆಯುತ್ತೆ, ನೋಡ್ಬೋದು ನೀವು. ಈ ಗರಿಕೆ ಬಗ್ಗೆ ಸಹ ಹಾಗೆ. ಈ ಗರಿಕೆಯಿಂದ ನಮ್ಮ ಆರೋಗ್ಯಕ್ಕೆ ಭಾಳಷ್ಟು ಬೆನಿಫಿಟ್ ಇದೆ. ಇದ್ರ ಬಗ್ಗೆ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ನೋಡಲಿಲ್ಲವರು ನೋಡ್ಕೊಬನ್ನಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಐ ಬಟನ್ ಸಹ ಇಲ್ಲಿ ಬರ್ತಾ ಇರುತ್ತೆ. ಇದನ್ನು ಸಹ ಇಲ್ಲಿ ನಾನು ಸ್ವಲ್ಪ ಅಯ್ಯೋ ನೋಡಿ, ಚೆನ್ನಾಗಿದೆ. ಇದು ನನಗಂದು ಭಾರಿ ಇಷ್ಟ ಆಯಿತು. ಒಂದು ಸ್ವಲ್ಪ ಎಫರ್ಟ್ ಆಗಿ ಸಾಕು.
ತುಂಬ ಒಳಗೆ ಹೋಗ್ತಾ ಉಂಟು. ಈಗ ಇದನ್ನು ನಮಗೆ ಮುಚ್ಚಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು, ಅಥವಾ ಈ ಹಾರೆಯನ್ನು ಸಹ ನಾವು ಯೂಸ್ ಮಾಡ್ಕೋಬೋದು. ಒಂದೇ ಕೈಯಲ್ಲಿ ಆರಾಮ್ಸೆ ಮಾಡ್ಬೋದು ನೋಡಿ, ಈ ರೀತಿಯಾಗಿ. ನಮಗೆ ಇಲ್ಲಿ ಈ ಸಣ್ಣ ಹಾರೆ ಅಲ್ಲ, ದೊಡ್ಡ ಹಾರೆಯಲ್ಲಿ ಸಹ ಕೆಲಸ ಮಾಡಬೇಕಂತಂದರೆ ಸ್ವಲ್ಪ ಜಾಗ ಇದೆ. ಆದರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಗಿಡಗಳಿರುತ್ತೆ. ಇದರ ಸಂಧಿಯಲ್ಲಿ ನಾವು ಕೆಲಸ ಮಾಡಬೇಕು, ಏನಾದರೂ ಗಿಡ ನೆಡಬೇಕು ಅಂತಂದರೆ ಬಹಳ ಕಷ್ಟ ಆಗುತ್ತೆ. ಆವಾಗ ಈ ರೀತಿಯ ಒಂದು ಸಣ್ಣ ಸಣ್ಣ ಉಪಕರಣಗಳು ನಮಗೆ ಬಹಳಷ್ಟು ಉಪಯೋಗ ಬರುತ್ತೆ. ನಾವು ಸಾಮಾನ್ಯವಾಗಿ ಮನೆಯ ಸುತ್ತ ಏನಾದರೂ ಜಾಗ ಇಲ್ಲ ಅಂತಂದರೆ ಪಾಟ್ಗಳನ್ನ ಇಟ್ಟು ಬೆಳೆಸ್ತೇವೆ. ಆದರೆ ಇನ್ನೊಂದು ತುಂಬ ಕಡಿಮೆಯಲ್ಲಿ ಒಳ್ಳೆ ಕ್ವಾಲಿಟಿ ನೋಡಿ, ಈ ರೀತಿಯಾಗಿ ಬ್ಯಾಗ್ ಬರುತ್ತೆ. ಇದಕ್ಕೆ ನರ್ಸರಿ ಬ್ಯಾಗ್ ಅಂತ ಹೇಳ್ತಾರೆ. ಈ ನರ್ಸರಿ ಬ್ಯಾಗಲ್ಲಿ ಸಹ ನಾವು ನಡ್ಬೋದು. ತುಂಬ ದೊಡ್ಡದಾಗಿದೆ, ಹಾಗೆಯೇ ನಿಮಗೆ ಗಿಡಗಳನ್ನ ನಡಲಿಕ್ಕೆ ಸಹ ಒಳ್ಳೆಯದು. ಮತ್ತು ಇದರ ಕ್ವಾಲಿಟಿ ಬಂದು ಅಷ್ಟೊಂದು ಬೇಗ ನಿಮಗೆ ಬಿಸಿಲಿಗಾಗಲಿ ಅಥವಾ ಮಳೆಗಾಗಲಿ ಇದು ಹಾಳಾಗೋದಿಲ್ಲ. ಹಾಗಾಗಿ ಇದನ್ನು ನೀವು ಯೂಸ್ ಮಾಡ್ಬೋದು. ಒಳಗಡೆ ನೋಡಿ, ಈ ರೀತಿಯಾಗಿ ಕೆಂಪು ಕಲರಲ್ಲಿರುತ್ತೆ, ಹೊರಗಡೆ ಬಂದು ಈ ರೀತಿಯಾಗಿ ಹಸಿರು ಬಣ್ಣದಲ್ಲಿರುತ್ತೆ. ಇದು ಇಷ್ಟು ದೊಡ್ಡದಿದೆ ನೋಡಿ, ಇಷ್ಟು ದೊಡ್ಡದಾಗಿ ಬರುತ್ತೆ. ಇಷ್ಟು ದೊಡ್ಡದಲ್ಲಿ ನಾವು ಆರಾಮಾಗಿ ಯಾವುದೇ ಗಿಡಗಳನ್ನ ಸಹ ನಡಬಹುದು. ಸಣ್ಣ ಸಣ್ಣ ಗಿಡಗಳಾದರೆ ನಮಗೆ ಇದರಲ್ಲಿ ಸ್ವಲ್ಪ ದೊಡ್ಡದಾಗತ್ತೆ. ಆದರೂ ಸಣ್ಣ ಗಿಡಕ್ಕೂ ಸಹ ಇದರಲ್ಲಿ ಹಾಕಿದ ಮಣ್ಣು, ಆ ಪೋಷಕಾಂಶಗಳು ಗಿಡಕ್ಕೆ ಬಹಳಷ್ಟು ಸಿಗೋದ್ರಿಂದ ಗಿಡ ಇನ್ನೂ ಚೆನ್ನಾಗಿ ಬೆಳೀಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಾಗ ಆಗುತ್ತೆ. ನಾನಿವತ್ತು ಇದರಲ್ಲಿ ಕೆಲವೊಂದು ಹೂ ಗಿಡ ನಡಲಿಕ್ಕಿದೆ ಅಂತೆ ಸೌಮ್ಯನಿಗೆ. ಯಾವ ಗಿಡ ಅಂತ ನಂಗೆ ಹೇಳಲಿಲ್ಲ. ಮಣ್ಣನ್ನು ತುಂಬಿಸಿ ಕೊಡ್ತೀನಿ ಅವಳಿಗೆ. ಗಿಡವನ್ನು ಏನೋ ಬೇಕೋ ಅವಳು ನಡ್ಕೊಳ್ಳಿ. ಬನ್ನಿ, ನಾನೀಗ ಇದಕ್ಕೆ ಮಣ್ಣು ತುಂಬಿಸ್ತೀನಿ. ಇವತ್ತಿನ ಈ ಒಂದು ಟೂಲಲ್ಲಿ ಫೈನಲ್ ಆದ ಟೂಲು ಇದು. ಆ್ಯಕ್ಚುಲಿ ಇದು ಮಣ್ಣು ಹಾಕಲಿಕ್ಕೆ ಸ್ವಲ್ಪ ಸಣ್ಣದಾಯಿತು, ಇನ್ನು ಸ್ವಲ್ಪ ದೊಡ್ಡದು ಬೇಕಾಗಿತ್ತು. ನಿಮಗೆ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಓಕೆ, ಸ್ವಲ್ಪ ದೊಡ್ಡದು ಬೇಕು ಅಂತ ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡ್ತೀನಿ ಅನ್ನೋದಾದರೆ ಇದು ತುಂಬ ಕಮ್ಮಿ ಆಗುತ್ತೆ. ಯಾಕಂದರೆ ನಮ್ಮ ಒಂದು ಹಿಡಿಯಷ್ಟು ಮಣ್ಣು ಮಾತ್ರ ಇಲ್ಲಿ ಬರುತ್ತೆ, ಅಷ್ಟು ಸಹ ಬರೋದಿಲ್ಲ. ಹಾಗೆ ನಿಮಗೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಕಿರಿಕಿರಿ ಅಂತ ಅನಿಸ್ಬಹುದು. ನೋಡೋಣ, ಇದರಲ್ಲಿ ನಾನು ಇದಕ್ಕೀಗ ತುಂಬಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ನಾನು ಹೇಳಿದ್ನಲ್ಲ, ಒಂದೇ ಒಂದು ಹಿಡಿಯಷ್ಟು ಮಣ್ಣು ಬರುತ್ತೆ ಇದರಲ್ಲಿ. ಸ್ನೇಹಿತರೆ, ಇಲ್ಲೊಂದು 2 ಗಿಡನ ಕಟ್ಟಿದ್ದಾರೆ ನಡಲಿಕ್ಕೆ ಅಂತ ಹೇಳಿ. ಇದರಲ್ಲಿ ಹೂವಾಗುತ್ತೆ, ಮುಳ್ಳು ಕೂಡ ಇದೆ. ನಾನು ಬೇಡ ಅಂತ ಹೇಳಿದೆ, ಆದರೆ ಚೆನ್ನಾಗಿ ಬರುತ್ತೆ ಹೂವು ಅಂತ ಹೇಳಿದ್ರು. ನೋಡಬೇಕು ಹೇಗೆ ಇದೆ ಅನ್ನೋದು ಹೂ. ಇದು ನಾನು ನೋಡಿದ್ದೀನಿ ಹೂ ಇರೋದು. ನೋಡೋಣ, ಇದನ್ನು ನಡೋಣ. ಇದರಲ್ಲಿ ಈಗ ನೋಡಿ, ಇದರಲ್ಲಿ ಮುಳ್ಳು ಹೇಗಿದೆ ಅಂತ ಹೇಳಿ ಕೈಯಲ್ಲಿ ಹಿಡ್ಕೊಳ್ಳಿ ಆಗ್ತಾಯಿಲ್ಲ, ಆ ರೀತಿ ಮುಳ್ಳಿದೆ. ಇದನ್ನೀಗ ನಡೋಣ. ಇವಳೊಂದು ಇದ್ದ ಗಿಡನೆಲ್ಲ ತುಳ್ಕೊಂಡು ಓಡಾಡ್ತಿದ್ದಾಳೆ. ನಾನು 2 ಗಿಡವನ್ನು ಒಟ್ಟಿಗೆ ಸೇರಿಸಿ ನಡುವ ಅಂತ ಹೇಳಿ. ಇದನ್ನು ಹಿಡ್ಕೊಳ್ಳಿಕ್ಕೂ ಆಗೋದಿಲ್ಲ, ಬಿಡಲಿಕ್ಕೂ ಆಗೋದಿಲ್ಲ. ಓಕೆ, ಇದೆರಡು ಇರಲಿ. ಇದರಲ್ಲಿ ಸ್ವಲ್ಪ ಮಣ್ಣಲ್ಲಿ ಇರಿಸಿ ಹಾಕಿ ಕೆಲಸ ಮಾಡಲಿಕ್ಕೆ ಖುಷಿ ಆಗುತ್ತೆ ಈ ಒಂದು ಉಪಕರಣದಲ್ಲಿ. ಆದರೆ ನನಗಿದರಲ್ಲಿ ಒಂದು ಮೈನಸ್ ಅಂತ ಅನಿಸ್ತು. ನೋಡಿ, ನಾವಿಲ್ಲಿ ಗಿಡ ನಡುವಂಥ ವೀಡಿಯೋ ಮಾಡ್ತಾಯಿದ್ವಿ. ನನ್ನ ಮಗಳ ಕೆಲಸ ನೋಡಿ, ಆ ಜಲ್ಲಿ ಕಲ್ಲನ್ನೆಲ್ಲ ಮುಚ್ಚಿಟ್ಟು ಏನೇನೋ ಮಾಡ್ತಾಯಿದ್ದಾಳೆ. ನನಗೆ ಇದರಲ್ಲಿ ಮೈನಸ್ ಅಂತ ಅನಿಸಿದ್ದು ಈ ಒಂದು, ನಾನೇನು ಸ್ವಲ್ಪ ಉದ್ದ ತೋರಿಸಲ್ಲ ಹಾರೆ, ಇದರದ್ದೊಂದು ವೆಯ್ಟ್ ನನಗೆ ಸ್ವಲ್ಪ ಕಮ್ಮಿ ಅಂತ ಅನಿಸ್ತು. ಸ್ವಲ್ಪ ವೆಯ್ಟ್ ಬೇಕಾಗಿತ್ತು. ನಮಗೆ ವೆಯ್ಟ್ ಕಮ್ಮಿ ಇದ್ದಾಗ ನಾವು ಇದಕ್ಕೆ ಹಾಕುವಂಥ ಪ್ರೆಷರ್ ಜಾಸ್ತಿ ಇರುತ್ತೆ, ನಮಗೆ ಕೈಗೆ ಪ್ರೆಷರ್ ಜಾಸ್ತಿ ಬೀಳುತ್ತೆ. ಯಾಕಂದರೆ ಮಣ್ಣು ಹಾರ್ಡಿದ್ದಾಗ ಇದು ಅಷ್ಟೊಂದು ಸುಲಭವಾಗಿ ಅಗಿಲಿಕ್ಕೆಲ್ಲ ಆಗೋದಿಲ್ಲ ಇದರಿಂದ. ಮತ್ತು ನನಗೆ ಈ ಹಾರೆ ಆಗಲಿ ಈ ಪಿಕ್ಕಸ್ ಆಗಲಿ ಇದು ಎರಡರದ್ದು ಸಹ ನನಗೆ ವೆಯ್ಟ್ ಓಕೆ ಅಂತ ಅನಿಸ್ತು. ವೆಯ್ಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಆಗ್ತಾ ಉಂಟು. ಯಾಕಂದರೆ ಸ್ವಲ್ಪ ಮಣ್ಣು ಹಾರ್ಡಿದೆ, ಚಂಡಿ ಮಣ್ಣು ಆದರೂ ಕೂಡ ಹೋಗ್ತಾ ಉಂಟು, ಚೆನ್ನಾಗಿದೆ ಇದು. ಇನ್ನೊಂದು ಆವಾಗಲೇ ನಿಮ್ಗೆ ಹೇಳಿದ ಹಾಗೆ ಇದರದ್ದು ಇನ್ನೂ ಸ್ವಲ್ಪ ಅಗಲ ಬೇಕಾಗಿತ್ತು. ಅಟ್ಲೀಸ್ಟ್ ನಾವೊಂದು ಬೊಗಸೆಯಲ್ಲಿ ಏನು ಮಣ್ಣು ತೆಗಿತೀವೋ ಆ ಬೊಗಸೆಯಲ್ಲಿ ತೆಗೆಯುವಷ್ಟು ಮಣ್ಣು ಇದರಲ್ಲಿ ಬಂದರೆ ಓಕೆ ಅಂತ ಹೇಳ್ಬೋದು. ಆದರೆ ಇದೊಂದು ನಾವು ಬೇರೆ ಬೇಕಾದರೆ ಸಪ್ರೇಟಾಗಿ ತಗೋಬೋದು, ಸ್ವಲ್ಪ ದೊಡ್ಡದು. ಇನ್ನು ಆ ಕಟ್ಟರ್ ನಿಮ್ಗೆ ಹೇಳಿದೆ, ಕಟ್ಟರ್ ಚೆನ್ನಾಗಿದೆ, ಅದರಲ್ಲಿ ನನಗೇನು ಮೈನಸ್ ಅಂತ ಅನಿಸ್ಲಿಲ್ಲ, ಚೆನ್ನಾಗಿದೆ. ನಾವು ಕೊಡುವಂಥ ರೇಟಿಗೆ ಚೆನ್ನಾಗಿದೆ. ನಾನು ಇದೇ ಬೆಸ್ಟ್ ಅಂತ ಹೇಳ್ತಿಲ್ಲ, ಬಟ್ ನಾವು ಕೊಡುವಂಥ ಪ್ರೈಸಿಗೆ ಓಕೆ. ಈ ಬ್ಯಾಗ್ ಕೂಡ ಹಾಗೆ
ನಾವು ಕೊಡುವಂಥ ಪ್ರೈಸಿಗೆ ಓಕೆ. ಇದರಲ್ಲಿ 2 3 4 5 6 7 8 ಒಟ್ಟು 10 ಬ್ಯಾಗ್ ಬರುತ್ತೆ. 10 ಬ್ಯಾಗಿಗೆ ನಾನು ಕೊಟ್ಟಿರುವಂಥದ್ದು ಕೇವಲ 250 ರೂಪಾಯಿ. ಒಂದು ಬ್ಯಾಗಿಗೆ ಒಂದು 25 ರೂಪಾಯಿನೇ ಬಿತ್ತು. ಆದರೆ ಕೊಟ್ಟಂಥ ಪ್ರೈಸಿಗೆ ಓಕೆ, ಇದು ಆರಾಮ್ಸೆ ನಿಮಗೆ ಒಂದು 2 ವರ್ಷ ಬರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ನಾವೊಂದೊಳ್ಳೆ ಪಾಟ್ ತೊಗೊಂಡ್ರೆ ಒಂದು ಪಾಟಿಗೆ ನಾವು ಸುಮಾರು 100 ರೂಪಾಯಿ ಕೊಡ್ತೀವಿ ಮಿನಿಮಮ್ ಅಂತ ಹೇಳಿದ್ರು. ನೀವು ನೋಡ್ಬೋದು, ನಾನು ಹಿಂದೆ ಒಂದು ಪಾಟ್ ಇದೆ ನೋಡಿ ಇಲ್ಲಿ. ಈ ಪಾಟ್ ನೋಡಿ ಕೆಂಪು ಕಲರಲ್ಲಿತ್ತು, ಆದರೆ ಈಗ ಕಲರ್ ಚೇಂಜ್ ಆಗಿದೆ, ಫೇಡ್ ಆಗಿದೆ, ಒಡೆದು ಹೋಗ್ತಾ ಇದೆ. ಆದರೆ ಇದನ್ನು ನಾವು ತಗೊಂಡು 25 ರೂಪಾಯಿ ಕೊಟ್ಟು ಯೂಸ್ ಮಾಡಿದ್ರೆ 1 ವರ್ಷ ಬಂದರೂ ಪರವಾಗಿಲ್ಲ. ನೆಕ್ಸ್ಟ್ ನಾವು ಇನ್ನೊಂದು ತಗೊಂಡು ಅದಕ್ಕೆ ಹಾಕಿದ್ರೆ ಆಯಿತು. 1 ವರ್ಷ 2 ವರ್ಷಕ್ಕೆ ನಿಮಗೆ 50 ರೂಪಾಯಿ ಖರ್ಚಾಗುತ್ತೆ, ಆದರೆ ಅದು ನಿಮಗೆ 100-150 ರೂಪಾಯಿ ಖರ್ಚಾಗುತ್ತೆ. ಇನ್ನು ಈ ಒಂದು ಟೂಲ್ನ ಪ್ರೈಸ್ ನೀವು ಕೇಳೋದಾದರೆ ನಾ ಇದಕ್ಕೆ ಕೊಟ್ಟಿರುವುದು 370 ರೂಪಾಯಿ. 370ಕ್ಕೆ ಇದು ವರ್ತ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾ ಇದನ್ನು ಲೋಕಲ್ ಕೇಳಿ ನೋಡಿದೆ, ಇಲ್ಲಿ ಪ್ರೈಸ್ ತುಂಬ ಜಾಸ್ತಿ ಇತ್ತು, ಆದರೆ ಆನ್ಲೈನಲ್ಲಿ ಪ್ರೈಸ್ ಕಮ್ಮಿ ಇತ್ತು, ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಸ್ನೇಹಿತರೆ, ಒಂದು ವೇಳೆ ನಿಮಗೇನಾದರೂ ಈ ಒಂದು ಟೂಲ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ. ಹಾಗೆ ಇಲ್ಲಿ ವ್ಯೂ ಬಟನ್ ಸಹ ಬರ್ತಾ ಇರುತ್ತೆ, ನೀವು ಅದನ್ನು ಸಹ ಪರ್ಚೇಸ್ ಮಾಡ್ಬೋದು. ನಾವು ಕೊಡೋದು ಲಿಂಕಿಂದ ಪರ್ಚೇಸ್ ಮಾಡೋದ್ರಿಂದ ನಮಗೊಂದು ಸಣ್ಣ ಮಟ್ಟಿನ ಕಮಿಷನ್ ಸಿಗುತ್ತೆ. ಇನ್ನೂ ಹೆಚ್ಚಿನ ಪ್ರಾಡಕ್ಟ್ಗಳನ್ನ ನಿಮ್ಮ ಮುಂದೆ ತೋರಿಸ್ಲಿಕ್ಕೆ ಒಂದು ಸಹಾಯ ಆಗುತ್ತೆ. ಎನಿವೆ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್, ನಮಸ್ಕಾರ.